ಧನುಷ್ ಯಾರ್ ಮಗ ದಾಖಲೆ ಸಮೇತ ಕೋರ್ಟ್ ಬರುವಂತೆ ದಂಪತಿಗೆ ಸೂಚನೆ. ಎಸ್, ನಟ ಧನುಷ್ ತಮ್ಮ ಮಗ ಎಂದು ಮದುರೈ ಕೋರ್ಟ್ನಲ್ಲಿ ಮನವಿ ಸಲ್ಲಿಸಿದ್ದ ಮೇಲೂರು ದಂಪತಿ ಹಾಗೂ ಧನುಷ್ ಪ್ರಮಾಣ ಪತ್ರ ಸಲ್ಲಿಸುವಂತೆ ನ್ಯಾಯಾಲಯ ಸೂಚಿಸಿದೆ. ಧನುಷ್ ನಮ್ಮ ಮಗ, ನಮಗೆ ವಯಸ್ಸಾಗಿದ್ದು ನಟನಾದ ಮೇಲೆ ಧನುಷ್ ನಮಗೆ ಹಣಕಾಸಿನ ಸಹಾಯ ಮಾಡ್ತಿಲ್ಲ ಎಂದು ಮೇಲೂರಿನ ಕಾತಿರೇಸನ್ ಮತ್ತು ಮೀನಾಕ್ಷಿ ಎಂಬುವರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು. ಮದುರೈ ಮೇಲೂರು ನಿವಾಸಿಗಳಾದ 60 ವರ್ಷದ ಆರ್ ಕದಿರೇಸನ್ ಮತ್ತು 55 ವರ್ಷದ ಕೆ ಮೀನಾಕ್ಷಿ ಎಂಬುವರು ನಟ ಧನುಷ್ ತಮ್ಮ ಹಿರಿಯ ಮಗ. ಅವನು ಚಿತ್ರರಂಗ ಸೇರಿದ ಮೇಲೆ ನಮ್ಮನ್ನ ಮರ್ತ್ಬಿಟ್ಟಿದ್ದಾನೆ. ನಾವು ತುಂಬಾ ಕಷ್ಟದಲ್ಲಿದ್ದು ಆತನಿಂದ ಸಹಾಯ ಕೊಡಿಸುವಂತೆ ದಂಪತಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. 1985 ನವೆಂಬರ್ 7 ಮದುರೈನ ರಾಜಾಜಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಿಸಿದ. ಶಿವಗಂಗಾದಲ್ಲಿ 11ನೇ ತರಗತಿಯವರೆಗೂ ಶಿಕ್ಷಣ ಪಡೆದವನು. ಶಾಲೆ ಬಿಟ್ಟು ನಟನೆಗಾಗಿ ಧನುಷ್ ಕೆ ರಾಜ್ ಎಂದು ಹೆಸರು ಬದಲಿಸಿಕೊಂಡು ಚೆನ್ನೈ ಸೇರಿದ ಎಂದು ದಂಪತಿ ಹೇಳಿದ್ರು. ನಾನೊಬ್ಬ ಗೌರವಾನ್ವಿತ ನಟನಾಗಿದ್ದು ಎಗ್ಮೋರಿಯ ಸರ್ಕಾರಿ ಮಕ್ಕಳ ಆಸ್ಪತ್ರೆಯಲ್ಲಿ ಜುಲೈ 28, 1983 ಜನಿಸಿದ್ದೇನೆ. ಕೃಷ್ಣಮೂರ್ತಿ ಮತ್ತು ವಿಜಯಲಕ್ಷ್ಮಿ ನನ್ನ ತಂದೆ ತಾಯಿ ಎಂದು ಧನುಷ್ ಸ್ಪಷ್ಟಪಡಿಸಿದ್ದಾರೆ. ನನ್ನ ಮೊದಲ ಹೆಸರು ವೆಂಕಟೇಶ್ ಪ್ರಭು. 2003 ಸಿನಿಮಾ ರಂಗ ಪ್ರವೇಶಿಸಿದ ನಂತರ ಧನುಷ್ ಕೆ ರಾಜ್ ಎಂದು ಬದಲಾಯಿತು. ಹೀಗಾಗಿ ಮೇಲೂರು ದಂಪತಿ ಸಲ್ಲಿಸಿರುವ ಅರ್ಜಿಯನ್ನ ವಜಾಗೊಳಿಸಬೇಕೆಂದು ಧನುಷ್ ಕೋರ್ಟ್ನಲ್ಲಿ ಮನವಿ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಮೇಲೂರು ದಂಪತಿಗಳು ಧನುಷ್ ನನ್ನ ಮಗ ಎಂಬುದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ ಎಂದು ಹೇಳಿದ್ರು. ಹೀಗಾಗಿ ಮದುರೈ ಕೋರ್ಟ್ನ ನ್ಯಾಯಮೂರ್ತಿ ಜಿ ಕಾಕೋಳಿಗಂ ಎರಡೂ ಕಡೆಯವರು ತಮ್ಮ ಬಳಿ ಇರುವ ಜನನ ಹಾಗೂ ಶೈಕ್ಷಣಿಕ ಪ್ರಮಾಣ ಪತ್ರವನ್ನ ಕೋರ್ಟ್ಗೆ ಸಲ್ಲಿಸುವಂತೆ ಸೂಚಿಸಿ ಪ್ರಕರಣವನ್ನ ಫೆಬ್ರವರಿ 14ಕ್ಕೆ ಮುಂದೂಡಿದ್ದಾರೆ. ಒಟ್ಟಾರೆ ಕಾಲಿವುಡ್ನಲ್ಲಿ ಸಾಕಷ್ಟು ಶೈನ್ ಆಗ್ತಿರೋ ಧನುಷ್ ಯಾರ ಮಗ ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ ತಪ್ಪದೆ ಫಿಲಂ ಬಿಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಸದ್ಯಕ್ಕೆ ನಿಮಗೆ ಸುದ್ದಿ ಕೊಟ್ಟಿದ್ದು ನಾನು ಶ್ರುತಿ ಪಾಟೀಲ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.